ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಆಸ್ ಯೂಶುವಲ್ ನಾನಂತೂ ಸೂಪರ್ ಆಗೇ ಇದ್ದೀನಿ. ಇದೇನಪ್ಪ ಎಲ್ಲೋ ಹೊರಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ವಿಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಇನ್ನು ನನ್ನ ಲಾಸ್ಟ್ ವಿಡಿಯೋ ನೀವು ನೋಡಿದರೆ ಪಟಾಕಿ ಹೊಡೆಯೋದು ಅಂತ ತೋರಿಸಿದೆ, ಬಟ್ ಯಾಕೆ ಹೊಡಿತಾರೆ, ದೀಪಾವಳಿ ವಿಶೇಷ ಏನು ಅಂತ ನಾನು ಎಲ್ಲೂ ಹೇಳಿಲ್ಲ. ಹಾಗಾಗಿ ಹೇಳ್ತೀನಿ ಕೇಳಿ. ಹಿರಣ್ಯಾಕ್ಷ ಅನ್ನೋ ಒಬ್ಬ ಭಯಂಕರ ರಾಕ್ಷಸ ಇರ್ತಾನೆ. ಅವನು ಭೂದೇವಿಯನ್ನ ಅಪಹರಿಸ್ಕೊಂಡೋಗಿ ಸಮುದ್ರದ ಆಳದಲ್ಲಿ ಬಂಧಿಸಿಡ್ತಾನೆ. ಆಗ ಭೂದೇವಿ ನನ್ನನ್ನು ಕಾಪಾಡು ಅಂತ ಮಹಾನ್ ವಿಷ್ಣುವಿನ ಮೊರೆ ಹೋಗ್ತಾಳೆ. ಆಗ ಮಹಾನ್ ವಿಷ್ಣು ಭೂಮಿಯನ್ನು ರಕ್ಷಿಸೋಕೆ ವರಹ ರೂಪವನ್ನು ತಾಳಿ, ಅಂದರೆ ಅತಿ ದೊಡ್ಡ ಹಂದಿಯ ರೂಪವನ್ನು ತಾಳಿ ಸಮುದ್ರಕ್ಕೆ ಇಳಿತಾರೆ. ಸಮುದ್ರದ ಆಳದಲ್ಲಿ ಹಿರಣ್ಯಾಕ್ಷ ಎಂಬ ಆ ರಾಕ್ಷಸನ ವಿರುದ್ಧ ಯುದ್ಧ ಮಾಡಿ ಅವನನ್ನು ಅಂತ್ಯಗೊಳಿಸಿ ಭೂದೇವಿಯನ್ನು ರಕ್ಷಿಸಿ ಮೇಲ್ತರ್ತಾರೆ. ಮೇಲೆ ಬಂದ್ಮೇಲೆ ಭೂದೇವಿ ವಿಷ್ಣುವಿನಿಂದ ಗರ್ಭವತಿ ಆಗ್ತಾಳೆ. ನಂತರ ಭೂದೇವಿಗೂ ವಿಷ್ಣುವಿಗೂ ಒಂದು ಮಗು ಜನಿಸುತ್ತೆ. ಅವನ ಹೆಸರು ಬಂದು ನರಕಾಸುರ ಅಂತ. ಭೂದೇವಿಯು ಮಹಾನ್ ವಿಷ್ಣುವಿನಿಂದ ತನ್ನ ಮಗನಿಗಾಗಿ ತುಂಬಾನೇ ವರಗಳನ್ನ ಕೇಳ್ಕೊತಾಳೆ. ಅದೆಲ್ಲ ಕೂಡ ಪ್ರಾಪ್ತಿಯಾಗತ್ತೆ. ಹಾಗೂ ನರಕಾಸುರನು ಕೂಡ ಕಠಿಣ ತಪಸ್ಸುಗಳನ್ನು ಮಾಡಿ ಬ್ರಹ್ಮನಿಂದ ಸಾಕಷ್ಟು ವರಗಳನ್ನು ಪಡೆದು ಇನ್ನೂ ಹೆಚ್ಚು ಹೆಚ್ಚು ಶಕ್ತಿನ ಪಡ್ಕೊಳ್ತಾನೆ. ಅದರಲ್ಲಿ ತುಂಬಾ ಮುಖ್ಯವಾದ ವರ ಅಂತಂದ್ರೆ ನರಕಾಸುರನಿಗೆ ಸಾವೇ ಬರಬಾರ್ದು. ಸಾವು ಅಂತ ಬರೋದಾದ್ರೆ ಅವನ ತಾಯಿ ಕೈಯಿಂದನೇ ಆಗ್ಬೇಕು ಅಂತ ಇರುತ್ತೆ. ಹೀಗಿರುವಾಗ ಭೂಲೋಕದಲ್ಲಿರೋ ಎಷ್ಟೋ ರಾಜರ ಆಸ್ಥಾನಗಳಿಗೆ ಹೋಗಿ ಅವರನ್ನು ಎಲ್ಲ ಸೋಲಿಸಿ ಅಲ್ಲಿರೋ ಸ್ತ್ರೀಗಳನ್ನೆಲ್ಲ ಕರ್ಕೊಂಡು ಬಂದು ಅವನ ಆಸ್ಥಾನದಲ್ಲಿ ಬಂದಿಯಾಗಿ ಇಟ್ಟಿರ್ತಾನೆ. ಇಷ್ಟಲ್ಲದೆ ಭೂಲೋಕವಾಸಿಗಳು ದೇವತೆಗಳಿಗೆ ಕೂಡ ತುಂಬಾನೇ ಕಿರುಕುಳ ಕೊಡ್ತಾ ಇರ್ತಾರೆ. ಹಾಗಾಗಿ ಭೂಲೋಕವಾಸಿಗಳು ಮತ್ತೆ ದೇವತೆಗಳೆಲ್ಲರೂ ಸೇರಿ ಕೃಷ್ಣನ ಮಡದಿಯಾದಂತಹ ಸತ್ಯಭಾಮೆ ಹತ್ರ ಹೋಗಿ ಕೇಳ್ತಾರೆ. ಸತ್ಯಭಾಮೆ ಹತ್ರ ಯಾಕೆ ಹೋಗಿ ಕೇಳ್ತಾರೆ ಅಂತಂದ್ರೆ ಭೂಮಿ ತಾಯಿಯ ಮತ್ತೊಂದು ಸ್ವರೂಪವೇ ಸತ್ಯಭಾಮೆ. ಸ್ತ್ರೀಯರೊಡನೆ ಅವನ ವರ್ತನೆಯನ್ನು ಕೇಳಿ ಸತ್ಯಭಾಮೆಗೆ ತುಂಬ ಬೇಜಾರಾಗಿ ತನ್ನ ಪತಿಯಾದಂತಹ ಶ್ರೀಕೃಷ್ಣನ ಹೋಗಿ ಹೇಳ್ತಾಳೆ. ಆಗ ಶ್ರೀಕೃಷ್ಣನ್ಗೆ ತುಂಬಾನೇ ಕೋಪ ಬರುತ್ತೆ. ಕೋಪ ಬಂದು ಗರುಡ ಪರ್ವತದ ಮೇಲೆ ಸವಾರಿ ಮಾಡಿಕೊಂಡು ಹೋಗಿ ನರಕಾಸುರನ ವಧೆ ಮಾಡೋದಕ್ಕೆ ಮುಂದಾಗ್ತಾನೆ. ಆದರೆ ಅವನಿಗಿರುವಂಥ ವರದಿಂದ ಶ್ರೀಕೃಷ್ಣನ ಕೈಲಿ ನರಕಾಸುರನ ಕೊಲ್ಲೋಕೆ ಸಾಧ್ಯನೇ ಆಗ್ತಿರಲ್ಲ. ಆಗ ಸತ್ಯಭಾಮೆ ತಾನೇ ಸ್ವತಃ ಬಾಣಗಳನ್ನು ಬಿಟ್ಟು ನರಕಾಸುರನ್ನ ತುಂಬ ಕೆಟ್ಟದಾಗಿ ಕೊಲ್ತಾಳೆ. ಆಗ ಭೂಲೋಕ ನಿವಾಸಿಗಳು ಹಾಗೂ ದೇವತೆಗಳೆಲ್ಲ ಸೇರಿ ನರಕಾಸುರ ಕಣ್ಮರೆಯಾದಂಥ ದಿನ ಹಾಗೂ ಕೆಟ್ಟದೆಲ್ಲ ಹೋದಂಥ ದಿನ ಅಂತ ಅಂದ್ಬಿಟ್ಟು ದೀಪಗಳನ್ನೆಲ್ಲ ಹಚ್ಚಿ ಹಬ್ಬ ಆಚರಿಸ್ತಾರೆ. ಇದಿಷ್ಟೇ ಅಲ್ಲದೆ ವಿಷ್ಣುವಿನ 7ನೇ ಅವತಾರವಾದಂತಹ ಶ್ರೀರಾಮ ವನವಾಸವನ್ನ ಮುಗಿಸಿ ರಾವಣನ ಸಂಹಾರ ಮಾಡಿ ಸೀತಾಮಾತೆಯೊಂದಿಗೆ ಅಯೋಧ್ಯೆಗೆ ಹಿಂತಿರುಗಿದ ದಿವಸ ಅಂತ ಕೂಡ ಹಬ್ಬ ಆಚರಿಸ್ತಾರೆ. ಇದಿಷ್ಟು ದೀಪಾವಳಿ ಹಬ್ಬ ಆಚರಣೆಯ ಹಿಂದಿರುವ ಕತೆ. ಓಕೆ, ಫೈನಲಿ ನಾವು ಎಲ್ಲಿ ಬಂದಿದ್ದೀವಿ ಅಂತ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ವಿಡಿಯೋನಲ್ಲಿ. ಹೌದು, ಪಟಾಕಿ ಅಂಗಡಿಗೆ. ಪಟಾಕಿ ಅಂಗಡಿ ಇದು ಬಂದು ಬ್ಯಾಂಗ್ಳೂರಲ್ಲಿಲ್ಲ, ಇದು ಹೊಸೂರಲ್ಲಿ ಇರೋದು. ನಾವು ಪ್ರತಿ ವರ್ಷ ಹೊಸೂರಲ್ಲೇ ತಗೊಳ್ಳೋದು. ಈ ವರ್ಷ ನಾನು ಹೇಳಿದ್ನಲ್ಲ, ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿದರೆ ಗೊತ್ತಾಗಿರುತ್ತೆ. ಆಗ ನನ್ನ ಹಸ್ಬೆಂಡ್ ಇರಲಿಲ್ಲ, ದುಬೈಯಲ್ಲಿದ್ದರು. ಸೊ ಅವ್ರು ರಿಟರ್ನ್ ಬಂದಿದ್ದ ದಿವಸನೇ ಬೆಳಗ್ಗೆ ಬಂದರು, ಆಫ್ಟರ್ನೂನ್ ನಮ್ಮನ್ನ ಹೊಸೂರಿಗೆ ಕರ್ಕೊಂಡು ಹೋದರು. ಹೊಸೂರಿನಲ್ಲಿ ನಾವು ಬೇರೆ ಶಾಪಲ್ಲಿ ಯಾವಾಗಲೂ ಶಾಪ್ ಮಾಡ್ತಾ ಇದ್ದಿದ್ದು, ಬಟ್ ಈ ಸರ್ತಿ ಇದೊಂದು ಹೊಸ ಶಾಪು. ಹೋಲ್ಸೇಲ್ ಪ್ರೈಸಲ್ಲಿ ತುಂಬಾ ಒಳ್ಳೆ ಡಿಸ್ಕೌಂಟ್ ಹಾಕಿ ಕೊಡ್ತೀನಿ ಅಂತ ಲೈಕ್ ಅಡ್ವರ್ಟೈಸ್ಮೆಂಟ್ಸ್ ಇತ್ತು. ಸೊ ಹಾಗಾಗಿ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲಾನು. ನಾನು ಏನಕ್ಕೆ ಇಷ್ಟು ಟೈಮ್ ತೊಗೊಂಡೆ ವಿಡಿಯೋ ಮಾಡಲಿಕ್ಕೆ ಅಂತಂದರೆ ಆ ಕ್ರ್ಯಾಕರ್ಸ್ದು ಕ್ವಾಲಿಟಿ ನೋಡಿಬಿಟ್ಟು ನಾನು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಇನ್ನು ನಾವು ತೊಗೊಂಡಿರೋವಂಥ ಪಟಾಕಿಗಳು ಬಿಲ್ ಎಷ್ಟಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ 14,000 ಒಂದು ಬಿಲ್ ಆಯಿತು. ಇನ್ನೊಂದು ಬಂದು ಅಷ್ಟು ಸಾಕಾಗಲ್ಲ ಅಂತ ಮತ್ತೆ ತೊಗೊಂಡ್ವಿ. ಅದು ಮತ್ತೆ ಅಗೇನ್ 6,000 ರುಪೀಸ್ ಏನೋ ಆಯಿತು. ಸ್ಪೀಕಿಂಗ್ ನನಗಂತೂ ಪಟಾಕಿಗಳು ಹುಚ್ಚೇ ಇಲ್ಲ, ಬಟ್ ಏನಂತಂದ್ರೆ ಯಾರಾದರೂ ಪಟಾಕಿ ಹೊಡಿತಾ ಇದ್ರೆ ನೋಡಕ್ ನನಗೆ ತುಂಬಾನೇ ಇಷ್ಟ. ಬಿಲ್ ನೋಡಿ, ಇಲ್ಲಿಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 21 or 22,000 ಶಾಪ್ ಮಾಡಿರೋಂಥ ಓನರ್ನ ನಾನು ಇವಾಗ ಮಾತಾಡಿಸ್ತಾ ಇದ್ದೀನಿ ನೋಡಿ. ಹಲೋ ಮ್ಯಾಮ್. ಹಲೋ ಮ್ಯಾಮ್. ನಿಮ್ಮ ಹೆಸರು? ಮೈತ್ರಿ ಅಂತ. ಓಕೆ, ನಿಮ್ಮ ಶಾಪ್ ನೇಮು? SLV ಟ್ರೇಡರ್ಸ್ ಮ್ಯಾಮ್. ಅಡ್ರೆಸ್ ಎಲ್ಲಿ ಬರುತ್ತೆ? ನಂಬರ್ 6 80 ಫೀಟ್ ರೋಡ್, ವೈಷ್ಣವಿ ನಗರ್, ಹೊಸೂರು. ಓಕೆ, ನಿಮ್ದು ಆಲ್ ಟೈಮ್ 365 ಡೇಸ್ ಓಪನ್ ಇರುತ್ತಾ? 2 ಶಾಪ್ಸ್ ಇದೆ. 2 ಶಾಪ್ಸ್ 365 ಡೇಸ್ ಓಪನ್ ಇರುತ್ತೆ. ಇನ್ನೊಂದು ಶಾಪ್ ಬಂದು ಅಡ್ರೆಸ್ ಶಾಪ್ ಬಂದು ದಿನ್ನಪಲ್ಲಿಯಲ್ಲಿದೆ. ಓಕೆ, ಅಲ್ಲಿ ಒಂದು ಶಾಪ್, ಅದು ಬ್ರಾಂಚ್ ಈಗ ಓಪನ್ ಮಾಡಿದೀವಿ. ಈ ಬ್ರಾಂಚ್ ಬಂದು ನಿಮ್ಗೆ 81 ಇಂದ ಇದೆ. ಓಕೆ, ನೀವು ಯಾವ್ಯಾವ ಬ್ರ್ಯಾಂಡ್ ಕ್ರ್ಯಾಕರ್ಸ್ ನ ಸೆಲ್ ಮಾಡ್ತೀರಾ ಮ್ಯಾಮ್? ನಾವು ಕಾರ್ನೇಷನ್, ಸ್ಟ್ಯಾಂಡರ್ಡ್, ಕಾರ್ನೇಷನ್, ಸೋನಿ ಮತ್ತೆ ವಸಂತ. ಓಕೆ, ನಿಮ್ದು ಡಿಸ್ಕೌಂಟ್ ಎಲ್ಲ ಯಾವ ಪರ್ಸೆಂಟೇಜ್ ಇರುತ್ತೆ? ನಮ್ದು ಹೋಲ್ಸೇಲ್ ಪ್ರೈಸ್ ಮೇಲೆ ಮೇಡಮ್ ಬರೋದು, MRP ಮೇಲೆ ಬರಲ್ಲ. MRP ಬಂದು ಮ್ಯಾನಿಪುಲೇಟ್ ಮಾಡಿ ಹಾಕ್ತಾರೆ. ಸೊ ನಾವು ಅದು ಎಂಕರೇಜ್ ಮಾಡಲ್ಲ. ಸೊ ನಮ್ದು ಹೋಲ್ಸೇಲ್ ಬೆಲೆ ಮೇಲೆ, ಅಂದ್ರೆ ನಿಮ್ಗೆ MRP ಇಂದ ಹೋಲ್ಸೇಲ್ ರೆಡ್ಯೂಸ್ ಆಗಿರುತ್ತೆ. ಹೋಲ್ಸೇಲ್ ಬೆಲೆ ಮೇಲೆ 40% ಕೊಡ್ತೀವಿ.
ಓಕೆ, ನಿಮ್ದು ಶಾಪ್ 365 ಡೇಸ್ ಓಪನ್ ಇರುತ್ತೆ ಅಲ್ಲ? ಡೇಸ್ ಓಪನ್ ಇರುತ್ತೆ madam. ಓಕೆ ಮೇಡಮ್, ಈ ಸಲ ಪರ್ಚೇಸ್ ಮಾಡಿದೀವಿ, ಕ್ವಾಲಿಟಿ ನೋಡಿ ನೆಕ್ಸ್ಟ್ ಟೈಮ್ ಖಂಡಿತ ಬರೋಣ. ಖಂಡಿತವಾಗ್ಲೂ ನೀವೇ ಬರ್ತೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹೇಳಿದ್ರಿ ಅಲ್ವಾ, ಹೋಲ್ಸೇಲ್ ಬೆಲೆ ಮೇಲೆ ಕೂಡ ಅಗೇನ್ 40% ಡಿಸ್ಕೌಂಟ್ ಕೊಡ್ತಾರೆ ಅಂಡ್ 365 ಡೇಸ್ ಓಪನ್ ಇರುತ್ತೆ ಈ ಶಾಪು. ನಾವು ಅಷ್ಟು ದೂರ ಹೋಗಿ ತಗೊಂಡ್ ಬಂದಿದ್ದಕ್ಕೂ ನಿಜವಾಗ್ಲೂ ರಿಗ್ರೆಟ್ ಅಂತೂ ಮಾಡೋದಿಲ್ಲ. ನಾವು ವರ್ಷ ಹೊಸೂರಲ್ಲಿ ಯಾವಾಗಲೂ ಪಟಾಕಿ ತೊಗೊಳ್ಳೋದು, ಬಟ್ ಇಷ್ಟೊಂದು ಡಿಸ್ಕೌಂಟ್ ಯಾರೂ ಕೊಟ್ಟಿರಲಿಲ್ಲ ಹಾನೆಸ್ಟ್ಲಿ ಸ್ಪೀಕಿಂಗ್. ಈ ಶಾಪ್ದು ಅಡ್ರೆಸ್ ಮತ್ತು ವಿಸಿಟಿಂಗ್ ಕಾರ್ಡ್ದು ಪಿಕ್ಚರ್ ಬಂದು ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ಇದು ಬಂದು ಶ್ರೀನಿವಾಸ್ ಹಾಸ್ಪಿಟಲ್, ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟಲ್ ಇದೆ, ಅದರ ಆಪೋಸಿಟೇ ಇದೆ. ಇನ್ನು ಇದೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಪಾಪ ಹುಡುಗರೆಲ್ಲ ಒಳಗಡೆ ಎತ್ತಿಡ್ತಾ ಇದ್ದಾರೆ ಪಟಾಕಿಗಳನ್ನ. ಇನ್ನು ಇದೆಲ್ಲ ಯಾವಾಗ ಹೊಡಿತೀವಿ, ಹೇಗೆ ಹೊಡಿತೀವಿ ಅಂತ ಈ ವಿಡಿಯೋದಲ್ಲೇ ತೋರಿಸ್ತೀನಿ, ಸೊ ಸ್ಟೇ ಟ್ಯೂನ್ಡ್. ಪಾಪ ಇಲ್ಲಿ ನೋಡು, ತಾಪಮ್ಮಿ. ಓ ಮಮ್ಮಿ, ಏನದು? ಅಯ್ಯಯ್ಯೋ, ಅವನ ಕೈಲಿ ಕೊಡು, ಪಾಪು ಕೈಲಿ. ಏನು ಆಗಲ್ವಂತೆ, ಈಸ್ಕೊಳ್ಳೋ. ಗುಡ್ ಬೈ. ಅಪ್ಪ, ಸೌಂಡ್ಗೆ ಭಯ ಆಗುತ್ತೆ. ಯುವಿನ್ ಇಡ್ತಾರೆ ನೆಕ್ಸ್ಟ್. ಅದು ಇಡ್ಬೇಕು, ಆ ಥರದ್ದೇ ಇಡ್ಬೇಕು. ನಿನಗೆ ಹಂಗಾರೆ ಧೈರ್ಯ ಇಲ್ಲ? ಒಪ್ಕೋ, ಧೈರ್ಯ ಇಲ್ಲ ಅಂತ ಇಲ್ಲ, ಮತ್ತೆ ಒಪ್ಕೋ. ಚಿಕ್ಕದು ಬಂದ್ಬಿಡ. ಇರು ಕಂದಮ್ಮ. ಟ್ರೆಡಿಷನಲ್ ಪಟಾಕಿ ಇವ್ರದ್ದು ಟ್ರೆಡಿಷನಲ್ ಪಟಾಕಿ ನೋಡು. ಅದು ಎಷ್ಟೋ ಟೈಮ್ ತಗೊಂತು ನೋಡು. ಚಂದ್ರನ ಹತ್ರ ಹೋಯ್ತು. ಯಾಕೋ ಬರೀ ರಾಕೆಟ್ ಕೊಡ್ತೀಯಾ? ರಾಕೆಟ್ ತುಂಬಾ ಚೆನ್ನಾಗೈತೆ ಇದು. ತೋರಿಸಿ ಯಾವುದು? ಇದು 2 ಸೌಂಡ್ ರಾಕೆಟ್ ಅಂತ. ದಮ್ ಅಂತ ಇಲ್ಲೊಂದ್ಸಲ ಅಂತದ ಮೇಲ್ಗೆ ಹೋಗಂತ ಎಲ್ಲನ್ನುತ್ತೆ. ಮುದ್ದು ಹಚ್ತಾರೆ. ನಾನು ವಾಯ್ಸ್ ಎಲ್ಲ ಮ್ಯೂಟ್ ಮಾಡ್ತೀನಿ. ವೆರಿ ಗುಡ್. ನಾನು ಹಚ್ಚುವ ಇದನ್ನ? ನಾನು ಹಚ್ಚೋಣ, ನೀನ್ ಹಚ್ತೀಯಾ? ನೀನೇ ಹಚ್ಚು. ನೀನ್ ತುಂಬಾ ಚೆನ್ನಾಗಿ ಹಚ್ತೀಯಾ. ಅಲ್ಲ, ಫಸ್ಟ್ನೇದ್ ನೀನ್ ಹಚ್ಬೇಕು. ಇದನ್ನ ಇಟ್ಬಿಟ್ಟು. ನೋ ಫಸ್ಟ್ನೇದ್ ಹಚ್ಚಕ್ ಭಯ ಆಗ್ತದಲ್ವಾ ಮುದ್ದುಗೆ? ಹಿಂಗಿಡ್ಬೇಕಾ ಇಲ್ಲ ಹಿಂಗಿಡ್ಬೇಕಾ? ಏನಾಗಿದೆ? This is so good. ಬೇಗ ಕೊಡಿ. ದೂರ ಬನ್ನಿ, ದೂರ ಬರೋಣ. ಬಟರ್ಫ್ಲೈ. ಅಲ್ಲೋಡು, ಹೋಗ ಆ ಕಡೆ. ಏನ್ ಕಂದ? ಹೊಡಿತಾರೆ. ನಾನು ಯಾಕೆ ಬೇಗ ಬಾ. ಇರ್ಲಿ ಹೊಡಿಯಮ್ಮ ನೀನು. ಮಮ್ಮಿ ಯೂಟ್ಯೂಬ್ಗೆ ಹಾಕಕ್ ವಿಡಿಯೋ ಮಾಡ್ತಾ ಇರೋದು. ವಿಸ್ಲಿಂಗ್ ಚಕ್ಕರ್ ಇದು ಸೌಂಡ್ ಮಾಡುತ್ತೆ. ನಾನು
ಇರು ವೆಯ್ಟ್ ಅದು ಹುಷಾರಾಗಿ ಇಡಬೇಕು. ಹ್ಞೂ ಇದು ಬಿದ್ಬಿಟ್ರೆ ನೀನೇ ಹಚ್ಬೇಕಂದ. ಪೀಕ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಅಯ್ಯೋ ಕ್ರ್ಯಾಕ್ ಜಾಕ್ ಇಡ್ಕೋ ನಿಮಿಷ. ಇದು ನಾನು ಚಾಕ್ಲೇಟ್ ಅನ್ಕೊಂಡಿದ್ದು. ಏನ್ ಅನ್ಕೊಂಡೆ? ಚಾಕ್ಲೇಟ್ ಅನ್ಕೊಂಡಿದ್ದು. ಕೊಡ್ಬಾ ತ ತ ತ ತ. ಪಮ್ಮಿ ಇರು ಒಂದ್ ನಿಮಿಷ. ಅಯ್ಯ ಓ ತುಂಬಾ ಹೊತ್ತು ಉರಿತಲ್ಲ. ಯಾವ್ದು ಕೊಡ್ಲಿಕ್ಕೆ ಬರ್ತೀನಿ. ಇದು ಯಾವ್ದು? ಕಾಲ್ ನೋಡಿ ಎಲ್ಲ ಕಪ್ಪಗಾಗಿದೆ, ತೊಳೆದ ಮೇಲೆಲ್ಲ ರೆಡ್ ಆಗಿದೆ. ವಾಯ್ಸ್ ಸೈರನ್ ಏನನ್ನತ್ತೆ? ವಾಯ್ಸ್ ಸೈರನ್ ಅಂತೆ. ನಾನು ಹಾಕ್ತೀನಿ. ಅಯ್ಯೋ ಮಮ್ಮಿ ಮೇನ್ ರೋಡಲ್ಲಿ ಇರೋ ಯುವಿ ಒಂದು ನಿಮಿಷ ಹಿಂದೆ ಬಾ. ಹಂಗೇನ ಹಚ್ಚೋದಕ್ಕಂದ. ಯಾಹೂ ಇದೇನು ಇದು ಹಿಂಗಿದೆ ಪಮ್ಮಿ, ತಗ್ಗಂಗೆ ಇಲ್ಲ ಅನ್ಸುತ್ತೆ. ಒಂದ್ ನಿಮಿಷ ಇರು, ಒಂದ್ ನಿಮಿಷ ಸುಮ್ಮನೆ ಭಯನ. ಪಕ್ಕನಾ ನೀನು ಎತ್ತೀಯಾ? ಯಪ್ಪ ಇದು ತಿಕ್ಲಂಗ್ ಹೊಡೆದ್ಬಿಡ್ತು. ಡಿಫ್ರೆಂಟ್ ಬರುತ್ತೆ ಅಂತ ಗೊತ್ತೇನೆ ಇಲ್ಲ. ಹಾ ಯಾವ್ದೇ ಹೊತ್ತು ಕೊಡೋಣಮ್ಮ? ಇದೆಲ್ಲ ಕೊಡೋಣ. ನೀ ನೋಡಿ ಅಲ್ವಾ? ಏನಿದ್ರು ನೇಮು? ಸೂಪರ್ ಸೌಂಡ್ ಇರ್ಲಿ. ಹೌದಾ?
ಡೀಪ್ ಡ್ರೋನ್ ನೀನು ಹಚ್ತೀಯಾ? ಏನು ಹೇಳಿದ್ದು? ಏನು ಅಂದರೆ ಏನು? ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಎಷ್ಟು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಯಾವ ಕಂಟೆಂಟ್ ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಟ್ರೆ ನಾನು ಖಂಡಿತ ಅದೇ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.